ರೋಪ್ಸಲ್ಲಿ ಬ್ಯಾಕ್ ಬೆಂಡಿಂಗ್. ಈಗ ಹೀಲ್ಸ್ ರೈಸ್ ಮಾಡಿ ಹಿಮ್ಮಡಿಗಳನ್ನು ಲಿಫ್ಟ್ ಮಾಡಿ, ಹಿಪ್ಸ್ ಭಾಗ ಮುಂದಕ್ಕೆ ನೂಕಿ ತಲೆ ಹಿಂದಕ್ಕೆ ತಗೊಳ್ಳಿ. ಈಗ ಹಾಗೆ ವಾಕ್ ಮಾಡಿ ಹಿಂದಕ್ಕೆ, ಎರಡೂ ಹುಕ್ ಮಧ್ಯಕ್ಕೆ ನಿಮ್ಮ ಪಾದಗಳು ಬರಲಿ. ಬಟಕ್ಸ್ ಡ್ರಾಪ್ ಮಾಡಿ ತಲೆ ಎತ್ತಿ, ಎಲ್ಲರೂ ತಲೆ ಎತ್ತಿ ಕೈ ಟರ್ನ್ ಮಾಡ್ಕೊಳ್ಳಿ. ಶೋಲ್ಡರ್ ಬ್ಲಡ್ ಓವರ್ಲ್ಯಾಪ್ ಆಗೋಷ್ಟು ಕೈ ಟರ್ನ್ ಮಾಡ್ಕೋಬೇಕು. ಬಟಕ್ಸ್ ಇಳಿಸ್ತಾ ಇರಿ, ದೃಷ್ಟಿ ನೇರ ಇರಲಿ, ತಲೆ ಎತ್ತಿ. ಈಗ ನಿಧಾನ ತಲೆ ಒಳಗೆ ತಗೊಳ್ಳಿ, ಪುಲಪ್ಸ್ ಮಾಡಿ. ಬ್ರೀದ್ ಇನ್ ತಲೆ ಎತ್ತಬೇಕು, ಬ್ರೀದ್ ಔಟ್ ತಲೆ ಒಳಕ್ಕೆ. ಕೈಗಳು ನೇರ, ಕಾಲುಗಳು ನೇರ. ಮೇಲಕ್ಕೆ ಬಂದಾಗ ಶೋಲ್ಡ್ರು ಟರ್ನ್ ಆಗಬೇಕು. ಉಸಿರಾಟದ ಜೊತೆಗೆ ಮಾಡಿ. ಇದು ಮಾಡೋದ್ರಿಂದ ಕೈಗಳು ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಕೈಗಳು ಕಾಲುಗಳಿಗೆ ಶಕ್ತಿ ಬರುತ್ತೆ, ಎಕ್ಸ್ಟ್ರಾ ಫ್ಯಾಟ್ ಕರಗಬೇಕು. ಮತ್ತು ಹಿಪ್ಸ್ ಭಾಗನ ಚೆನ್ನಾಗಿ ಲಿಫ್ಟ್ ಆಗೋದ್ರಿಂದ ಮತ್ತು ಡ್ರಾಪ್ ಮಾಡೋದ್ರಿಂದ ಹಿಪ್ ಜಾಯಿಂಟ್ಸ್ ಎಲ್ಲ, ಪೆಲ್ವಿಕ್ ಜಾಯಿಂಟ್ಸ್ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ಅಲ್ಲಿರೋ ಫ್ಯಾಟು ಕರಗಬೇಕು. ಸೈಡ್ ರಿಪ್ಸಲ್ಲಿ, ವೇಸ್ಟಲ್ಲಿ, ಹಿಪ್ಸ್ ಭಾಗದಲ್ಲಿ ಇರೋದೆಲ್ಲ ಟೈಟಾಗಿ ಹಿಡ್ಕೋಬೇಡಿ ಹಗ್ಗ. ರಿಲ್ಯಾಕ್ಸ್ ಮಾಡಿ. ವಾಪಸ್ ಬನ್ನಿ, ರಿಲ್ಯಾಕ್ಸ್ ಮಾಡಿ ಎಲ್ಲರೂ. ಒಂದು ಸಲ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ಕೈ ಶೋಲ್ಡ್ರ್ ಮೇಲೆ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್.